ತಿನ್ನೋದು ತುಂಬ ಇಷ್ಟ. ಈ ಹೆಲ್ತು ಫಿಟ್ನೆಸ್ ಎಲ್ಲ ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲಪ್ಪ. ಈ ಮಾತನ್ನು ಕೇಳಿಸ್ಕೊಂಡಿರ್ತೀವಲ್ವ. ಆದರೆ ಇಷ್ಟಪಟ್ಟಿದ್ದನ್ನು ತಿಂದರೂ ಸಹ ನಾವು ಹೆಲ್ತ್ ಫಿಟ್ನೆಸ್ಸನ್ನು ಕೂಡ ಕಾಪಾಡಿಕೊಳ್ಬಹುದು ಅನ್ನೋದು ಸತ್ಯ. ಜಂಕ್ ಇಷ್ಟ, ಸ್ವೀಟ್ ತಿನ್ನೋದು ಇಷ್ಟ, ಕರ್ದಿದ್ದ ತಿಂಡಿ ತಿನ್ನೋದು ಇಷ್ಟ. ಆದರೆ ತಿನ್ನುವಾಗ ನಾವು ಎಷ್ಟು ತಿಂತಾ ಇದ್ದೀವಿ, ಅದರ ಕ್ವಾಂಟಿಟಿ ಅಥವಾ ಅದರ ಪ್ರಮಾಣ ಎಷ್ಟು ಅನ್ನೋದ್ರ ಬಗ್ಗೆ ನಮಗೆ ಯಾವತ್ತೂ ಗಮನ ಇರಬೇಕು. ನಾವು ಬಕಾಸುರನ ಥರ ತಿಂತಾ ಇದ್ದೀವ ಅಥವಾ ಇಷ್ಟಪಟ್ಟು ತಿಂತಾ ಇದ್ದೀವ, ಇದ್ರ ಬಗ್ಗೆ ಯಾವಾಗಲೂ ನಮ್ಮ ತಲೆಯಲ್ಲಿ ಆಲೋಚನೆ ಇರಬೇಕು. ಇನ್ನು ಎರಡನೇದು, ಎಷ್ಟು ಸಾರಿ ತಿಂತಾ ಇದ್ದೀವಿ. ವಾರದಲ್ಲಿ 1 ಸಾರಿ ಅಥವಾ ಹಬ್ಬ ಆದರೆ 2 ಸಾರಿ ಓಕೆ. ಪ್ರತಿನಿತ್ಯ ಅದನ್ನು ತಿಂತಾ ಇದ್ದರೆ ಆ ಫ್ರೀಕ್ವೆನ್ಸಿ ಪದೇ ಪದೇ ತಿಂತಾ ಇದ್ದೀವ, ಇದರ ಬಗ್ಗೆ ನಮ್ಮ ಗಮನ ಇರಲೇಬೇಕು. ಒಬ್ಬ ಬಕಾಸುರನಿಗೂ ಇಷ್ಟಪಟ್ಟು ತಿನ್ನೋರಿಗೂ ವ್ಯತ್ಯಾಸ ಇರುತ್ತೆ ತಾನೆ. ಇನ್ನು ನಾವು ಚೆನ್ನಾಗಿ ತಿಂತಾ ಇದ್ದೀವಿ ಅಂತಂದರೆ ಚೆನ್ನಾಗಿ ಮೂವ್ ಕೂಡ ಮಾಡಬೇಕು, ನಮ್ಮ ಚಲನೆಯೂ ಜಾಸ್ತಿ ಇರಬೇಕು. ಇಲ್ಲಿ ಬರುತ್ತೆ ವಾಕಿಂಗ್, ಎಕ್ಸಸೈಸ್, ಸ್ಟ್ರೆಂತ್ ಟ್ರೈನಿಂಗ್. ಇದೆಲ್ಲ ಮುಖ್ಯವಾಗಿ ಸ್ಟ್ರೆಂತ್ ಟ್ರೈನಿಂಗ್ ಅನ್ನೋದು ನಮ್ಮ ಮೆಟಬಾಲಿಸಮನ್ನು ಜಾಸ್ತಿ ಮಾಡೋಕ್ಕೆ, ನಮ್ಮ ಮಸಲ್ಸನ್ನು ಬಿಲ್ಡ್ ಮಾಡೋಕ್ಕೆ, ನಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ, ನಾವು ಹೆಚ್ಚು ತಿಂದಿರುವಂಥ ಕ್ಯಾಲರಿನ ಬರ್ನ್ ಮಾಡೋಕ್ಕೆ, ಇದೆಲ್ಲದಕ್ಕೂ ಸಹಾಯ ಮಾಡುವಂಥದ್ದು ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ಕಾರ್ಡಿಯೋ ವರ್ಕೌಟ್ಗಳು. ಅದರಿಂದ ಇದನ್ನು ಕೂಡ ತಪ್ಪದೇ ವಾರಕ್ಕೆ 3 ಬಾರಿ ಮಾಡಲೇಬೇಕು. ಮುಖ್ಯವಾಗಿ ನಮ್ಮ ಬಾಡಿಯ ರಿಪೋರ್ಟನ್ನು ಆಗಾಗ ಚೆಕ್ ಮಾಡ್ಕೊಳ್ಳೋದು. ಶುಗರ್ ಚೆಕ್ ಮಾಡೋದಿರ್ಬೋದು, BP ಇರ್ಬೋದು, ಕೊಲೆಸ್ಟ್ರಾಲ್, ಥೈರಾಯ್ಡ್, ಈ ಥರ ಏನಾದರೂ ಕನ್ಸರ್ನ್ಸ್ ಇದ್ದಾಗ ಅವುಗಳ ಲೆವೆಲನ್ನು ಆಗಾಗ ಚೆಕ್ ಮಾಡ್ಕೊಳ್ತಾ ಇರಲೇಬೇಕಾದ್ದು ತುಂಬ ಇಂಪಾರ್ಟೆಂಟ್. ಆ ರಿಪೋರ್ಟ್ ಏನಾದ್ರು ದಾರಿ ತಪ್ತಾ ಇದೆಯಾ ಅಂತಂದರೆ ನಾವು ತಿನ್ನೋದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಕಾಳಜಿ ವಹಿಸಲೇಬೇಕು. ಹೀಗೆ ಇಷ್ಟಪಟ್ಟಿದ್ದನ್ನು ತಿಂದುಕೊಂಡು ಸಹ ನಿಮಗೆ ಹೆಲ್ದಿ ಆಗಿರೋಕ್ಕೆ, ಫಿಟ್ ಆಗಿರೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗಿದ್ರೆ ಹೆಲ್ದಿ ಅಥವಾ ಫಿಟ್ ಅಂತ ಟೈಪ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ.